ಮಹಿಳೆಯರ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮುಖ್ಯವಾದಂಥ ಜಂಕ್ಷನ್, ಇಲ್ಲಿ ಬಹಳಷ್ಟು ಹೈದರಾಬಾದ್ ಕರ್ನಾಟಕದಿಂದ, ಮುಂಬೈ ಕರ್ನಾಟಕದಿಂದ ಬರ್ತಕ್ಕಂಥ ವಾಹನಗಳು ಕೂಡ ಜಾಸ್ತಿ. ಇಲ್ಲಿ ಕಳ್ಳತನ ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರಕ್ಕೆ ನನ್ನ ಮನವಿ, ಹರಿಹರಕ್ಕೆ ಒಂದು ಡಿವೈಎಸ್ಪಿ ಕಚೇರಿ ಪ್ರಾರಂಭ ಆದರೆ ಬಹಳಷ್ಟು ಕಂಟ್ರೋಲ್ ಮಾಡ್ಬೋದು. ಅದರಲ್ಲೂ ಕೂಡ ಹರಿಹರದಲ್ಲಿ ಗಾಂಜಾ ಹಾವಳಿ, ಡ್ರಗ್ಸ್ ಹಾವಳಿ ಬಹಳಷ್ಟು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೊಂದು ಡಿವೈಎಸ್ಪಿ ಆಫೀಸನ್ನು ಅಲ್ಲಿ ಪ್ರಾರಂಭ ಮಾಡೋದ್ರ ಮೂಲಕ ಸ್ವಲ್ಪ ಕಳ್ಳರಿಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ವಿಚಾರ. ಓಕೆ, ಹರಿಹರ ನಗರದಲ್ಲಿ ಇತ್ತೀಚೆಗೆ ಈ ಗಾಂಜಾ, ಅಫೀಮು, ಮಟ್ಕಾ ದಂಧೆ, ಕಳಬಟ್ಟಿ, ಸರಗಳತನ ಇದೆಲ್ಲ ಜಾಸ್ತಿ ಆಗಿದೆ ಅಂತೇಳಿ ಮಾನ್ಯ ಸದಸ್ಯರು ಕೇಳಿದ್ದಾರೆ. 23ರಿಂದ 25ರವರೆಗೆ, ಅಂದರೆ ಫೆಬ್ರವರಿ 25ರವರೆಗೆ, ಕಳೆದ ತಿಂಗಳ ಎಂಡುವರೆಗೆ ಒಟ್ಟು 123 ಪ್ರಕರಣಗಳು ದಾಖಲಾಗಿದೆ. ಈ ಎಲ್ಲ ಕ್ರೈಮಿಂದ ತಮಗೆ ನಾನು ಅನುಬಂಧ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ, ಡೀಟೇಲ್ಸ್ ಪೂರ್ತಿ ಕೊಟ್ಟಿದ್ದೇನೆ. ಅದರಲ್ಲಿ ಈಗಾಗಲೇ 54 ಬೈಕ್ಗಳ ಕದ್ದಿರುವಂಥ ಪ್ರಕರಣ. ಅದರಲ್ಲಿ 26 ಬೈಕ್ಗಳನ್ನು ಪತ್ತೆ ಮಾಡಿದ್ದಾರೆ, ಇನ್ನು 10 ಇನ್ವೆಸ್ಟಿಗೇಷನಲ್ಲಿದೆ. ಅದೇ ಪ್ರಕಾರ ಸರಗಳತನ, 3 ಸರಗಳತನ, 1 ಪತ್ತೆಯಾಗಿಲ್ಲ, ಅದು ಇನ್ವೆಸ್ಟಿಗೇಷನಲ್ಲಿ ಇರ್ತಕ್ಕಂಥದ್ದು. ಇದು ನಿರಂತರವಾಗಿ ನಾವು ಇದನ್ನು ಮಾನಿಟರ್ ಮಾಡ್ತಾನೆ ಇರ್ತೇವೆ. ಯಾಕೆಂದರೆ ಇದು ಒಂದು ದಿವಸ ಆಗಿ ನಾಳೆ ನಿಂತೋಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ನಿರಂತರವಾಗಿ ನಾವು ಇದನ್ನು ಮಾನಿಟರ್ ಮಾಡ್ತಾ ಇರ್ತೇವೆ. ಆದರೂ ಕೂಡ ನಾವು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳನ್ನು ಕೂಡ ತಗೊಳ್ತೇವೆ. ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಕ್ಕಂಥದ್ದು, ನೈಟ್ ಬೀಟ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಇತ್ತೀಚೆಗೆ ಕಳೆದ 1 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಈ ಕ್ರೈಮ್ ರೇಟು ಕಡಿಮೆ ಆಗಿರ್ತಕ್ಕಂಥದ್ದು. ಅಂದರೆ ಸೈಬರ್ ಕ್ರೈಮ್ ಬಿಟ್ಟರೆ ಬೇರೆ ಬೇರೆ ಜನರಲ್ ಆಗಿರ್ತಕ್ಕಂಥ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು, ಅದು ಅಂಕಿಅಂಶನೂ ಕೂಡ ನಾನು ಒದಗಿಸಿದ್ದೇನೆ. ಒಟ್ಟಾರೆ ನಾವು ಇದರ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮಾನ್ಯ ಸದಸ್ಯರು ಈ ಸಂಖ್ಯೆ ಬಗ್ಗೆ ಕೂಡ ಕೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಸ್ನಲ್ಲಿ ಸಿಬ್ಬಂದಿ ಕೊರತೆ ಹಾಗೆ ಅಂತೇಳಿ. ಅಲ್ಲಿ ಹರಿಹರದಲ್ಲಿ ಯಾವ ಕೊರತೆ ಇಲ್ಲ. ನಮಗೆ ಮುಂಜೂರಾತಿ ಇರ್ತಕ್ಕಂಥ ಬಲ ಏನಿದೆ ಅದನ್ನು 51 ಮುಂಜೂರಾತಿ ಆಗಿರೋದು 51 ಇದೆ, ಯಾವುದು ವೇಕೆನ್ಸಿ ಇಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು 1, ಸಬ್ ಇನ್ಸ್ಪೆಕ್ಟ್ರು 2, ASI 4, ಆಮೇಲೆ CPC ಅಂದರೆ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ಸು 30, ಅವೆಲ್ಲವೂ ಇದ್ದಾವೆ. ಆದರೆ ತಾವು ಏನು ಕೇಳ್ತಾ ಇದ್ದೀರಿ ಅಂತ ಹೇಳಿ ಒಂದು DYSP ಪೋಸ್ಟ್ ಆದರೆ ಅದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಹಾಗೆ ಅಂತಕ್ಕಂಥದ್ದು. ಅದನ್ನು ನಾವು ಪರಿಶೀಲನೆ ಮಾಡಿ ಪ್ರಪೋಸಲ್ ತರಿಸ್ಕೊಂಡು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಾನ್ಯ ಸಭಾಪತಿ.